ಅಮಿತ್ ಶಾ ದೊಡ್ಡ ಹೆಜ್ಜೆ. ಟಾರ್ಗೆಟ್ ಲಿಸ್ಟ್ಗೆ 23 ಉಗ್ರರು. ಯಾರಿ ಯಶವಂತಪುರದ ಡೇಂಜರ್ ಉಗ್ರ? ನಮಸ್ಕಾರ ಸ್ನೇಹಿತರೆ. ಉಗ್ರರ ವಿರುದ್ಧದ ಹೋರಾಟದಲ್ಲಿ ಕೇಂದ್ರ ಸರ್ಕಾರ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಅಮಿತ್ ಶಾ ನೇತೃತ್ವದ ಗೃಹ ಸಚಿವಾಲಯ 23 ಉಗ್ರರ ಹೊಸ ಪಟ್ಟಿ ರಿಲೀಸ್ ಮಾಡಿದೆ. ಜುಲೈ 4ರಂದು ಈ ಅಫಿಷಿಯಲ್ ನೋಟಿಫಿಕೇಶನ್ ಹೊರಡಿಸಲಾಗಿದ್ದು, ಇದರಲ್ಲಿ ಹಲವು ಟಾಪ್ ಉಗ್ರರನ್ನ ಟಾರ್ಗೆಟ್ಗೆ ಹಾಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ 23 ಜನರಲ್ಲಿ ಬೆಂಗಳೂರಿನ ಯಶವಂತಪುರದಲ್ಲಿದ್ದ ಉಗ್ರನ ಹೆಸರು ಕೂಡ ಇದೆ. ಹಾಗಿದ್ರೆ ಯಾರಿವ್ರಲ್ಲ? ಯಾರೀ ಯಶವಂತಪುರದ ಆಸಾಮಿ? ಇವರನ್ಯಾಕೆ ಸರ್ಕಾರ ಲಿಸ್ಟ್ ಮಾಡಿದೆ? ಈ ಹೊಸ ಲಿಸ್ಟ್ನಿಂದ ಪಾಕಿಸ್ತಾನದ ಆರ್ಥಿಕತೆಗೆ ಬೀಳೋ ಏಟು ಎಷ್ಟು? ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ಅಮಿತ್ ಶಾ ಆರ್ಡರ್ 80ಕ್ಕೆ ಟಾರ್ಗೆಟ್ ಲಿಸ್ಟ್. ಸ್ನೇಹಿತರೆ, 2019ಕ್ಕೂ ಮುಂಚೆ ಭಾರತದಲ್ಲಿ ಕೇವಲ ಭಯೋತ್ಪಾದಕ ಸಂಘಟನೆಗಳನ್ನ ಮಾತ್ರ ಬ್ಯಾನ್ ಮಾಡಲಾಗ್ತಿತ್ತು. ಇದರಿಂದ ಉಗ್ರರಿಗೆ ಒಂದು ಲೂಪ್ ಹೋಲ್ ಸಿಕ್ಕಿತ್ತು. ಲಷ್ಕರ್ ಸಂಘಟನೆ ಬ್ಯಾನ್ ಆದ್ರೆ ಅದೇ ಉಗ್ರರು ಜಮಾತ್ ಉದ್ ದಾವಾ ಅಂತ ಹೊಸ ಬೋರ್ಡ್ ಹಾಕೊಂಡು ಮತ್ತೆ ಆಕ್ಟಿವ್ ಆಗ್ತಿದ್ರು. ಸೊ ಇದಕ್ಕೆ ಬ್ರೇಕ್ ಹಾಕ್ಲೇಬೇಕು ಅಂತ ಕೇಂದ್ರ ಸರ್ಕಾರ, ಅದರಲ್ಲೂ ಅಮಿತ್ ಶಾ ಅವರು 2019ರಲ್ಲಿ ಒಂದು ಬಿಗ್ ಸ್ಟೆಪ್ ತಗೊಂಡ್ರು. UAPA ಅಥವಾ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನ ಸೆಕ್ಷನ್ 35ಕ್ಕೆ ಒಂದು ಕಠಿಣ ತಿದ್ದುಪಡಿ ತಂದ್ರು. ಇದರ ಅಡಿಯಲ್ಲಿ ಬರೀ ಉಗ್ರ ಸಂಘಟನೆ ಮಾತ್ರ ಅಲ್ಲ, ಆ ವ್ಯಕ್ತಿಯನ್ನೇ ಉಗ್ರ ಅಂತ ಘೋಷಣೆ ಮಾಡಬಹುದು ಅಂತ ಹೇಳಲಾಯಿತು. 2019ರ ಸೆಪ್ಟೆಂಬರ್ನಲ್ಲಿ ಈ ಕಾಯ್ದೆಯಡಿ ಮೊದಲು ಬ್ಯಾನ್ ಆದ 4 ಭಯೋತ್ಪಾದಕರು ಅಂದ್ರೆ ಮಸೂದ್ ಅಜರ್, ಹಫೀಜ್ ಸಯೀದ್, ಜಕೀರ್ ರೆಹಮಾನ್ ಮತ್ತು ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ. ಇವರನ್ನ ಜೀವಂತವಾಗಾದ್ರೂ ಸರಿ, ಪ್ರಾಣ ಹೋದಾದ್ರೂ ಸರಿ ಹಿಡ್ಕೊಂಡ್ ಬರ್ಬೇಕು ಅನ್ನೋದು ಭಾರತದ ನಿಲುವಾಗಿತ್ತು. ಜುಲೈ 4ರ ತನಕ ಅಂದ್ರೆ ಈ ಹೊಸ ನೋಟಿಫಿಕೇಶನ್ಗೂ ಮುನ್ನ ಈ ಪಟ್ಟಿಯಲ್ಲಿ 57 ಉಗ್ರರಿದ್ರು. ಈಗ ಒಂದೇ ಸಲ 23 ಉಗ್ರರನ್ನ ಈ ಲಿಸ್ಟ್ಗೆ ಸೇರಿಸಲಾಗಿದ್ದು, ವಾಂಟೆಡ್ಗಳ ಸಂಖ್ಯೆ ಈಗ 80ಕ್ಕೆ ಏರಿಕೆಯಾಗಿದೆ. ಕರುನಾಡ ಕನೆಕ್ಷನ್ ಯಶವಂತಪುರ ಟು ರಾವಲ್ಪಿಂಡಿ. ಸ್ನೇಹಿತರೆ, ಗೃಹ ಸಚಿವಾಲಯ ಬಿಡುಗಡೆ ಮಾಡಿರೋ ಗೆಜೆಟ್ ಕಾಪಿಯ 80ನೇ ಸೀರಿಯಲ್ ನಂಬರ್ನಲ್ಲಿ ಒಂದು ಹೆಸರಿದೆ. ಆ ಹೆಸರು ಮೊಹಮ್ಮದ್ ಶಾಹಿದ್ ಫೈಜಲ್. ಈತನಿಗೆ ಉಸ್ತಾದ್, ಮುಹಂದೀಸ್, ಜಾಕಿರ್ ಅನ್ನೋ ಬೇರೆ ಹೆಸರುಗಳು ಇವೆ. ಈತನ ಅಡ್ರೆಸ್ ನೋಡಿ, ಯಶವಂತಪುರ. ಈತ ಯಾರೋ ಸಣ್ಣ ಪುಟ್ಟ ಉಗ್ರನಲ್ಲ. ಮಾರ್ಚ್ 1, 2024ರಂದು ನಡೆದ ರಾಮೇಶ್ವರಂ ಕೆಫೆ ಸ್ಫೋಟ ಇದೆಯಲ್ಲ, ಆ ಸ್ಫೋಟದ ಹಿಂದಿರೋ ಅಸಲಿ ಹ್ಯಾಂಡ್ಲರ್ ಇದೇ ಮೊಹಮ್ಮದ್ ಫೈಜಲ್. ಈತನಿಗೆ ಕನ್ನಡ ಚೆನ್ನಾಗ್ ಬರುತ್ತೆ. ಕಳೆದ 12 ವರ್ಷಗಳಲ್ಲಿ ಈತ 3 ಉಗ್ರ ಮಾಡ್ಯೂಲ್ಗಳನ್ನ ಆಪರೇಟ್ ಮಾಡಿದ್ದ. ಆನ್ಲೈನ್ನಲ್ಲಿ ಇವನು ಕರ್ನಲ್ ಅಥವಾ ಭಾಯ್ ಅನ್ನೋ ಹೆಸರಿನಲ್ಲಿ ಆಪರೇಟ್ ಮಾಡ್ತಾನೆ. ಇವನು ಟ್ರೈನ್ ಮಾಡಿರೋ ಭಯೋತ್ಪಾದಕರ ಪಟ್ಟಿ ನೋಡಿ. ಈ ಹಿಂದೆ ತೀರ್ಥಹಳ್ಳಿ ಮಾಡ್ಯೂಲ್ ಕಟ್ಟೋಕೆ ಇದೇ ಫೈಜಲ್ ಹೆಲ್ಪ್ ಮಾಡಿದ್ದ. ಈ ಮಾಡ್ಯೂಲ್ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಮಂಗಳೂರಿನ 10 ಯುವಕರನ್ನ ಬ್ರೈನ್ ವಾಶ್ ಮಾಡಿತ್ತು. ಈ ಗ್ಯಾಂಗ್ ಮಂಗಳೂರು ಉಗ್ರ ಬರಹ, ಕುಕ್ಕರ್ ಸ್ಫೋಟ, 2021ರ ಶಿವಮೊಗ್ಗ ಟ್ರಯಲ್ ಸ್ಫೋಟ ಮತ್ತು ರಾಮೇಶ್ವರಂ ಕೆಫೆ ಹೀಗೆ 4 ಪ್ರಮುಖ ಕೃತ್ಯಗಳನ್ನ ಮಾಡಿತ್ತು. ಹಾಗಂತ ಇವನು ಸುಮ್ನೆ ಗುಂಪಲ್ಲಿ ಬಂದೂಕ್ ಹಿಡಿದು ಓಡಾಡೋನಲ್ಲ. ಇವನೊಬ್ಬ ಹೈಲಿ ಎಜುಕೇಟೆಡ್ ಸಾಫ್ಟ್ವೇರ್ ಇಂಜಿನಿಯರ್. 2004ರಿಂದ 2008ರವರೆಗೆ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದಿ ಆಮೇಲೆ ಸ್ವಲ್ಪ ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದ. ಆಮೇಲೆ ಸೌದಿ ಅರೇಬಿಯಾಗೆ ಹೋದವನು ವಾಪಸ್ ಬರ್ಲೇ ಇಲ್ಲ. 2012ರಲ್ಲಿ ರಿಯಾದ್ನಲ್ಲಿದ್ದಾಗ ಜಾಕಿರ್ ಮತ್ತು ಉಸ್ತಾದ್ ಅನ್ನೋ ಹೆಸರಿನಲ್ಲಿ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡೋಕೆ ಲಷ್ಕರ್ ಜೊತೆ ಸೇರಿ ಪ್ಲಾನ್ ಮಾಡಿದ್ದ. ಆವಾಗ್ಲೇ ಈತ ಮೊದಲ ಬಾರಿಗೆ ನಮ್ಮ ಪೊಲೀಸರ ರಾಡರ್ಗೆ ಸಿಕ್ಬಿದ್ದಿತ್ತು. ಪ್ರಸ್ತುತ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಅಡಗಿ ಕುಳಿತಿರೋ ಈತನಿಗೆ ಈಗ 40 ವರ್ಷ ವಯಸ್ಸು. ಈತನಿಗೆ ಪಾಕಿಸ್ತಾನದ ಎಲ್ಲಾ ಉಗ್ರ ಸಂಘಟನೆಗಳ ಜೊತೆಗೂ ಡೈರೆಕ್ಟ್ ಲಿಂಕ್ ಇದೆ. ಪಾಕ್ ಸೇನೆಯ ಫೇವರೇಟ್ ಉಗ್ರ. ಅಷ್ಟೇ ಅಲ್ಲ, ಈತ ಫರ್ಹತುಲ್ಲಾ ಘೋರಿ ಅಲಿಯಾಸ್ ಅಬು ಸುಫಿಯಾನ್ಗೆ ಸ್ವಂತ ಅಳಿಯ. ಈ ಫರ್ಹತುಲ್ಲಾ 2002ರ ಗುಜರಾತ್ ಅಕ್ಷರಧಾಮ ದಾಳಿಯ ಮಾಸ್ಟರ್ ಮೈಂಡ್. ಇಲ್ಲಿ ಇವನ ಮೇನ್ ಟಾರ್ಗೆಟ್ ಏನ್ ಗೊತ್ತಾ? ಸೋಷಿಯಲ್ ಮೀಡಿಯಾ ಮೂಲಕ ನಮ್ಮ ಯುವಕರನ್ನ ಬ್ರೈನ್ ವಾಶ್ ಮಾಡಿ ರಿಕ್ರೂಟ್ ಮಾಡೋದು, ಪಾಕಿಸ್ತಾನದಲ್ಲಿ ಶಸ್ತ್ರಾಸ್ತ್ರ ಟ್ರೈನಿಂಗ್ ಕೊಡ್ಸೋದು. ಇದಕ್ಕಿಂತ ಅಪಾಯಕಾರಿ ವಿಚಾರ ಅಂದ್ರೆ ಈತ ಡೇಟಾ ಎನ್ಕ್ರಿಪ್ಷನ್ ಮತ್ತು ಫೇಕ್ ಐಡೆಂಟಿಟಿ ಕ್ರಿಯೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ತನಿಖಾ ಸಂಸ್ಥೆಗಳಿಗೆ ಸಿಗದಂತೆ ಯುವಕರು ಹೇಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಳಸಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಡೋದೇ ಇವನ ಮುಖ್ಯ ಕೆಲಸ. ನಮ್ಮ ಬೆಂಗಳೂರಿನಿಂದ ಹೋಗಿ ಪಾಕಿಸ್ತಾನದಲ್ಲಿ ಕೂತು ಈ ಮಟ್ಟದ ಆಪರೇಷನ್ ಮಾಡ್ತಿರೋದು ನಮ್ಮ ಭದ್ರತಾ ಸಂಸ್ಥೆಗಳಿಗೆ ದೊಡ್ಡ ಸವಾಲಾಗಿದೆ. 2012ರಿಂದಲೂ NIA ವಾಂಟೆಡ್ ಲಿಸ್ಟ್ ನಲ್ಲಿರೋ ಇವನ ತಲೆಗೆ 10 ಲಕ್ಷ ರೂಪಾಯಿ ಬಹುಮಾನ ಇದೆ. ಉಳಿದವ್ರು ಯಾರು? ಇನ್ನು ಉಳಿದ 22 ಉಗ್ರರ ಕಡೆ ಬಂದ್ರೆ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಇವರೆಲ್ಲ ಭಾರತದ ಮೇಲಿನ ದಾಳಿಗಳ ಪ್ರಮುಖ ರೂವಾರಿಗಳು. ನಿಮ್ಗೆ
ನಗ್ರೋಟಾ ಆರ್ಮಿ ಕ್ಯಾಂಪ್ ದಾಳಿ ಗೊತ್ತಿರಬಹುದು. 2016ರ ನವೆಂಬರ್ 29ರಂದು ನಡೆದ ಈ ದಾಳಿಯಲ್ಲಿ 2 ಅಧಿಕಾರಿಗಳು ಸೇರಿದಂತೆ ನಮ್ಮ 7 ಯೋಧರು ಹುತಾತ್ಮರಾಗಿದ್ರು. ಈ ದಾಳಿಯ ಮಾಸ್ಟರ್ ಮೈಂಡ್ಗಳಾಗಿದ್ದವರು ಜೈಷ್ ಉಗ್ರ ಮುಫ್ತಿ ಮೊಹಮ್ಮದ್ ಅಸ್ಗರ್ ಖಾನ್, ಲಾಂಚಿಂಗ್ ಕಮಾಂಡರ್ ಹಫೀಜ್ ಅಬ್ದುಲ್ ಶಕೂರ್ ಮತ್ತು ಅಬ್ದುಲ್ಲಾ ಜಿಹಾದಿ. ಇವರನ್ನ ಕೂಡ ಈಗ ಅಫಿಷಿಯಲ್ ಆಗಿ ವಾಂಟೆಡ್ ಲಿಸ್ಟ್ಗೆ ಹಾಕೊಂಡಿದ್ದಾರೆ. ಇನ್ ಮುಂದೆ ಯಾರಿದ್ದಾರೆ ಅದನ್ನ ನೋಡೋಕು ಮುಂಚೆ ನಿಮ್ಮಲ್ಲೊಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಮಸ್ತ್ ಮಗ ಚಾನೆಲ್ನ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೀವು ನಮ್ಮ ಮೆಂಬರ್ ಆಗಬಹುದು. ಇದರಿಂದ ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಸಿಗೋದ್ರ ಜೊತೆಗೆ ನಮ್ಮ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನಿಮ್ಮದೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಜಾಯ್ನ್ ಆಗಿ. ಇನ್ನು 2018ರ ಫೆಬ್ರವರಿಯಲ್ಲಿ 36th ಬ್ರಿಗೇಡ್ ಹೆಡ್ ಕ್ವಾರ್ಟರ್ಸ್ ಆಗಿದ್ದ ಸುನ್ಸ್ವಾನ್ ಕ್ಯಾಂಪ್ನಲ್ಲಿ ಇನ್ನೊಂದು ದಾಳಿ ನಡೆಯಿತು. ಅದರಲ್ಲಿ 6 ಜನ ಸೈನಿಕರು ಹಾಗೆ ಒಬ್ಬ ಸಿವಿಲಿಯನ್ ಸೇರಿ ಒಟ್ಟು 7 ಜನ ಮೃತಪಟ್ಟರು. ಮತ್ತೆ 2022ರಲ್ಲಿ ಸಿಐಎಸ್ಎಫ್ ಸಿಬ್ಬಂದಿ ಹೋಗ್ತಿದ್ದ ಬಸ್ ಮೇಲೆ ಜೈಷ್ ಉಗ್ರರು ದಾಳಿ ಮಾಡಿದ್ರು. ಅದರಲ್ಲಿ 2 ಸಿಬ್ಬಂದಿ ಮೃತಪಟ್ಟಿದ್ರು. ಈ 2 ದಾಳಿಗಳ ಹೊಣೆ ಹೊತ್ತಿದ್ದು ಜೈಷ್ನ ಸೀನಿಯರ್ ಕಮಾಂಡರ್ ಮಸೂದ್ ಇಲಿಯಾಸ್ ಕಾಶ್ಮೀರಿ ಮತ್ತು ಒಳನುಸುಳುವಿಕೆ ಎಕ್ಸ್ಪರ್ಟ್ ಆಗಿದ್ದ ಮೊಹಮ್ಮದ್ ಮುಸಾದಿಕ್. ಈಗ ಇವರನ್ನು ಅಧಿಕೃತ ಭಯೋತ್ಪಾದಕರ ಪಟ್ಟಿಗೆ ಸೇರಿಸಲಾಗಿದೆ. ಇನ್ನುಳಿದಂತೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ನ ಪ್ರಮುಖ ಸಹಚರರನ್ನ ಕೂಡ ಲಿಸ್ಟ್ಗೆ ಹಾಕೊಂಡಿದ್ದಾರೆ. ಅದರಲ್ಲಿ ಅಬ್ದುಲ್ ರೌಫ್, ಹಫೀಜ್ ಖಾಲಿದ್ ವಲೀದ್ ಮತ್ತು ರಾಣಾ ಇಫ್ತಿಕರ್ನಂತಹ ಪ್ರಮುಖ ಲಷ್ಕರ್ ಕಮಾಂಡರ್ಗಳಿದ್ದಾರೆ. ಅದರಲ್ಲಿ ಅಬ್ದುಲ್ ರೌಫ್ ಆಗಾಗ ಪಾಕಿಸ್ತಾನದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಭಾರತದ ವಿರುದ್ಧ ದ್ವೇಷ ಕಕ್ತಿರ್ತಾನೆ. 52 ವರ್ಷದ ಈ ಉಗ್ರ ಸಯೀದ್ನ ನೇರ ಆದೇಶದಡಿ ಕೆಲಸ ಮಾಡೋ ಕ್ರಿಮಿ. ಭಯೋತ್ಪಾದಕರ ನಡುವೆ ಸಮನ್ವಯ ಸಾಧಿಸೋದು ಮತ್ತು ಆ ಕೃತ್ಯಗಳಿಗೆ ಬೇಕಾದ ಹಣವನ್ನ ಸಂಗ್ರಹ ಮಾಡೋದು, ದಾಳಿ ಪ್ಲಾನ್ ಮಾಡೋದು ಇವನ ಕೆಲಸ. ಇನ್ನು ರಾಣಾ ಇಫ್ತಿಕಾರ್, ಇವನು ಕೂಡ ಹಫೀಜ್ನ ನಿಕಟ ಸಹಚರ. ಬೇರೆ ಬೇರೆ ಭಯೋತ್ಪಾದಕ ಸಂಘಟನೆಗಳ ನಡುವೆ ಸಮನ್ವಯ ಮಾಡೋದು ಹಾಗೂ ಯುವಕರನ್ನ ಪ್ರಚೋದಿಸಿ ಭಯೋತ್ಪಾದನೆಗೆ ಸೆಳೆಯೋದು ಇವನ ಡ್ಯೂಟಿ. ಹಾಗೆ ಹಫೀಜ್ ಖಾಲಿದ್ ವಲೀದ್, ಇವನು ಕೂಡ ಟಾಪ್ ಉಗ್ರ. ಇವನನ್ನು ವಾಂಟೆಡ್ ಅಂತ ಹೆಸರಿಸಲಾಗಿದೆ. ಡ್ರೋನ್ ಉಗ್ರರಿಗೂ ಸ್ಥಾನ. ಇನ್ನು ಈ ಸಲ ಡ್ರೋನ್ ಹಾಗೂ ನಶಾ ಉಗ್ರರನ್ನ ಕೂಡ ಉಗ್ರ ಪಟ್ಟಿಗೆ ಸೇರಿಸಲಾಗಿದೆ. ಸರ್ಕಾರದ ಪ್ರಕಾರ ಮೊಹಮ್ಮದ್ ಮುಸಾದಿಕ್ ಅನ್ನೋ ಉಗ್ರ ಸೈಬರ್ ಪ್ಲೇಯರ್ಸ್ ಅನ್ನೋ ಒಂದು ಡೆಡಿಕೇಟೆಡ್ ಟೀಮ್ ಕಟ್ಟಿದ್ದಾನೆ. ಇವರ ಕೆಲಸ ಕೇವಲ ಸೋಷಿಯಲ್ ಮೀಡಿಯಾ ಮೂಲಕ ಯೂತ್ಸ್ ಅನ್ನ ರಿಕ್ರೂಟ್ ಮಾಡೋದು. ಇನ್ನು ಗಡಿಯಲ್ಲಿ ಡ್ರೋನ್ ಕಾಟದ ಬಗ್ಗೆ ನಿಮಗೆ ಗೊತ್ತೇ ಇದೆ. ದಿನಕ್ಕೆ ಒಂದಲ್ಲ ಒಂದು ಪಾಕ್ ಗಡಿ ಕಡೆಯಿಂದ ಭಾರತದ ಕಡೆಗೆ ನಶಾವಸ್ತು ಹೊತ್ತ ಡ್ರೋನ್ಗಳು ನುಗ್ತಾ ಇರ್ತವೆ. ಇವು ಚೀನಾ ನಿರ್ಮಿತ DJI ಮ್ಯಾವಿಕ್ ಸೀರೀಸ್ನ ಸಣ್ಣ ಡ್ರೋನ್ಗಳು. ಇವುಗಳ ತೂಕ 1 kgಗಿಂತ ಕಡಿಮೆ ಇರುತ್ತೆ. ಆದ್ರೆ ಇವು 500ರಿಂದ 600 ಗ್ರಾಂ ತೂಕದ ಶಸ್ತ್ರಾಸ್ತ್ರ ಅಥವಾ ನಶಾ ವಸ್ತುಗಳನ್ನ ಟೇಪ್ ಸುತ್ತಿ ಗಡಿಯೊಳಗೆ ಡ್ರಾಪ್ ಮಾಡ್ತವೆ. ಇವುಗಳ ಜಾಡು ಹಿಡಿದಿದ್ದ ಭಾರತದ ರಾ ಇದ್ರ ಹಿಂದೆ ನಜೀರ್ ಅಹಮದ್ ಗುಜ್ಜರ್ ಮತ್ತು ವಸೀಂ ನೂರ್ ಜಾಟ್ ಅನ್ನೋ 2 ಇದ್ದಾರೆ ಅನ್ನೋದನ್ನ ಕಂಡುಹಿಡಿದಿತ್ತು. ಇವರಿಬ್ರು ಡ್ರೋನ್ ಆಪರೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಅನ್ನೋದು ರಿವೀಲ್ ಆಗಿತ್ತು. ಹೀಗಾಗಿ ಇವರನ್ನ ಕೂಡ ಉಗ್ರರ ಪಟ್ಟಿಗೆ ಸೇರಿಸಲಾಗಿದೆ. ಪಾಕಿಸ್ತಾನಕ್ಕೆ ಹೊಸ ಟೆನ್ಷನ್. ಈಗ ಸರ್ಕಾರ ದಿಢೀರಂತ ಈ ಉಗ್ರರನ್ನ ಲಿಸ್ಟ್ಗೆ ಹಾಕೊಂಡಿರೋದು ಯಾಕೆ? ಇದರ ಇಂಪ್ಯಾಕ್ಟ್ ಏನು? ಮೊದಲನೇದು, UAPA ಸೆಕ್ಷನ್ 35ರ ಅಡಿಯಲ್ಲಿ NIA ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಅಲ್ಟಿಮೇಟ್ ಪವರ್ ಸಿಗುತ್ತೆ. ಇನ್ಸ್ಪೆಕ್ಟರ್ ರ್ಯಾಂಕ್ನ ಮೇಲಿನ ಅಧಿಕಾರಿಗಳು ನೇರವಾಗಿ ತನಿಖೆಗಿಳಿಬಹುದು. ಈ 80 ಜನ ಉಗ್ರರಿಗೆ ಭಾರತದಲ್ಲಿ ಎಲ್ಲಾದರೂ ಆಸ್ತಿ ಇದ್ರೆ, ಬ್ಯಾಂಕ್ ಅಕೌಂಟ್ ಇದ್ರೆ ಅಥವಾ ಯಾರಾದರೂ ಫಂಡ್ ಮಾಡ್ತಿದ್ರೆ ಅದನ್ನ ಮುಟ್ಟುಗೋಲು ಹಾಕೊಳ್ಳೋ ಕಂಪ್ಲೀಟ್ ಪವರ್ಸ್ ತನಿಖಾ ಸಂಸ್ಥೆಗಳಿಗೆ ಸಿಗುತ್ತೆ. ಎರಡನೇದಾಗಿ, ಈ ಎಲ್ಲ 23 ಉಗ್ರರಿಗೂ ಪಾಕಿಸ್ತಾನವೇ ಆಶ್ರಯ ಕೊಟ್ಟು ಸಾಕ್ತಿದೆ. ಈ ಹಿಂದೆ ಪಾಕಿಸ್ತಾನ 2022ರ ಅಕ್ಟೋಬರ್ನಲ್ಲಿ FATF ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ನ ಗ್ರೇ ಲಿಸ್ಟ್ನಿಂದ ಒದ್ದಾಡಿ ಕಷ್ಟಪಟ್ಟು ಹೊರಬಂದಿತ್ತು. ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಈ 2026ರವರೆಗೂ ಹೇಗೋ ಆ ಲಿಸ್ಟ್ನಿಂದ ಹೊರಗೆ ಉಳಿದುಕೊಂಡಿದೆ. ಆದ್ರೆ ಭಾರತ ಈಗ ಅಧಿಕೃತವಾಗಿ ಈ ಹೊಸ 23 ಉಗ್ರರ ಹೆಸರುಗಳನ್ನ ಸೇರಿಸಿ ಒಟ್ಟು 80 ಉಗ್ರರ ಪಟ್ಟಿಯನ್ನೇ ಪ್ರಪಂಚದ ಮುಂದಿಟ್ಟಿದೆ. ಇವರೆಲ್ಲ ಪಾಕಿಸ್ತಾನದ ಇಸ್ಲಾಮಾಬಾದ್, ಲಾಹೋರ್, ರಾವಲ್ಪಿಂಡಿಯಲ್ಲೇ ಕೂತು ಆಪರೇಷನ್ ಮಾಡ್ತಿದ್ದಾರೆ. ಇದಕ್ಕೆ ಭಾರತ ಪಕ್ಕಾ ಸಾಕ್ಷಿ ಒದಗಿಸಿದೆ. ಪ್ರಸ್ತುತ ಭಾರತ FATFನ ಉಪಾಧ್ಯಕ್ಷ ಸ್ಥಾನದಲ್ಲಿ ಕೂತಿದೆ. ಇದೇ ಸ್ಟ್ರಾಂಗ್ ಸಾಕ್ಷಿಗಳನ್ನ ಇಟ್ಕೊಂಡು ಈ ಉಗ್ರರಿಗೆ ರಾಜಾತಿಥ್ಯ ಕೊಡ್ತಿರೋ ಪಾಕಿಸ್ತಾನಕ್ಕೆ ಸರಿಯಾಗಿ ಪಾಠ ಕಲಿಸೋದು ಭಾರತದ ದೊಡ್ಡ ಪ್ಲಾನ್. ಹಾಗೆ ಈ ಹೊಸ ಪಟ್ಟಿಯನ್ನ ಅಸ್ತ್ರವಾಗಿ ಬಳಸಿ ಪಾಕಿಸ್ತಾನವನ್ನ ಮತ್ತೆ FATF ಗ್ರೇ ಲಿಸ್ಟ್ಗೆ ದೂಡಿ ಅದರ ಆರ್ಥಿಕತೆಯನ್ನ ಮೂಲೆಗುಂಪು ಮಾಡೋದು ಭಾರತದ ಉದ್ದೇಶ ಇದೆ. ಇಲ್ಲಿ ಅಮೆರಿಕ ಪಾಕಿಸ್ತಾನದ ಸಂಬಂಧ ಇತ್ತೀಚೆಗೆ ತುಂಬಾ ಚೆನ್ನಾಗಿದೆ ಅನ್ನೋದು ಗಮನಿಸಬೇಕಾದ ವಿಷಯನೇ.
ಅಮೆರಿಕ ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ಗೆ ಹೋಗದಂತೆ ಅಭಯ ನೀಡಬಹುದು. ಆದ್ರೆ ಭಾರತ ಅಮೆರಿಕ ಸಂಬಂಧ ಮತ್ತೆ ಹಳಿಗ್ ಬಂದ್ರೆ, ವ್ಯಾಪಾರ ಒಪ್ಪಂದ ಮತ್ತು ಇನ್ನಿತರ ಕ್ಷೇತ್ರದಲ್ಲಿ ಸಹಕಾರ ವೃದ್ಧಿಯಾದ್ರೆ ಅಮೆರಿಕಾಗೆ ಪಾಕಿಸ್ತಾನ ಮತ್ತೆ ಬೇಡವಾಗಬಹುದು. ಹಾಗೇನಾದ್ರೂ ಆದ್ರೆ ಪಾಕಿಸ್ತಾನ ಇನ್ನಷ್ಟು ನರಳಬೇಕಾಗತ್ತೆ. ಯಾಕಂದ್ರೆ ಜೂನ್ 2026ರ ಡೇಟಾ ಪ್ರಕಾರ ಪಾಕಿಸ್ತಾನದ ಹಣದುಬ್ಬರ 11.1%ನಷ್ಟಿದೆ. ಕೇವಲ 2024ರ ಸೆಪ್ಟೆಂಬರ್ನಲ್ಲಿ ಐಎಂಎಫ್ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನಿಂದ $7 ಬಿಲಿಯನ್ ಅಂದ್ರೆ ಸುಮಾರು 58,000 ಕೋಟಿ ರೂಪಾಯಿ ಬೇಲ್ ಔಟ್ ಪ್ಯಾಕೇಜ್ ತಗೊಂಡು ಪಾಕಿಸ್ತಾನ ಉಸಿರಾಡ್ತಿದೆ. ಈಗ ಭಾರತ ಕೊಟ್ಟಿರೋ ಈ ಸಾಕ್ಷಿಗಳ ಆಧಾರದ ಮೇಲೆ ಇಂಟರ್ಪೋಲ್ ಮತ್ತು ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಬಣ್ಣ ಜಗತ್ತಿಗೆ ಅರ್ಥವಾದ್ರೆ, ಮತ್ತೇನಾದ್ರೂ FATF ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ಗೆ ಹಾಕಿದ್ರೆ ಆ ದೇಶಕ್ಕೆ ಸಿಗ್ತಿರೋ ವಿದೇಶಿ ಫಂಡಿಂಗ್, ಸಾಲ ಎಲ್ಲವೂ ಸ್ಟಾಪ್ ಆಗಿ ಆರ್ಥಿಕತೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗತ್ತೆ. ಹೀಗಾಗಿ ಕೇಂದ್ರ ಸರ್ಕಾರದ ಈ ಕ್ರಮವನ್ನ ಪಾಕಿಸ್ತಾನ ಕೂಡ ಆಘಾತಕಾರಿ ಕಣ್ಣುಗಳಿಂದ ನೋಡ್ತಿದೆ. ಸೊ ಫ್ರೆಂಡ್ಸ್, ಇದು ಭಾರತ ಬಿಡುಗಡೆ ಮಾಡಿರೋ ಹೊಸ ಲಿಸ್ಟ್ನ ಕುರಿತ ಮಾಹಿತಿ.